ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಲೋಕರಕ್ಷಕನೂ ಪಾಪ ವಿಮೋಚಕನೂ ಆಗಿರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತಿಶಯವಾದ ನಾಮದಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಹೇಗಿದ್ದೀರಿ? ನೀವೆಲ್ಲರೂ ಕ್ಷೇಮದಿಂದಿರುವಿರೆಂದು ಕರ್ತನಲ್ಲಿ ನಾವು ನಂಬುತ್ತಾ ಅನುದಿನವೂ ನಿಮ್ಮೆಲ್ಲರ ಕ್ಷೇಮಕ್ಕಾಗಿ ಪ್ರಾರ್ಥಿಸುತ್ತಿರುವೆವು. ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಶುಭವೂ ಕೃಪೆಯೂ ಸಮಾಧಾನವೂ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಇಂದಿನಿಂದ ಯೆರೂಸಲೇಮ್ ಪಟ್ಟಣದ 12 ಬಾಗಿಲುಗಳು ಎಂಬ ಹೊಸ ಅಂಶದ ಮೇಲೆ ಧ್ಯಾನ ಮಾಡುತ್ತಾ ಅದರಲ್ಲಿರುವ ಆತ್ಮೀಕ ಅರ್ಥವನ್ನು ತಿಳಿದುಕೊಳ್ಳುತ್ತಾ ನಮ್ಮ ಅಧ್ಯಯನವನ್ನು ಮುಂದುವರಿಸೋಣ. ಬಾಬೇಲ್ ದೇಶದ 70 ವರ್ಷಗಳ ಸೆರೆವಾಸದ ನಂತರ ಬಿಡುಗಡೆಯಾಗಿ ಬಂದಂಥ ಇಸ್ರಾಯೇಲ್ಯರು ನೆಹೆಮೀಯನ ನಾಯಕತ್ವದಲ್ಲಿ ಯೆರೂಸಲೇಮ್ ಪಟ್ಟಣದ ಹಾಳು ಬಿದ್ದಂಥ ಪೌಳಿಗೋಡೆಯನ್ನು ಅದರ ಬಾಗಿಲುಗಳನ್ನು ಪುನಃ ಕಟ್ಟಿ ನಿರ್ಮಿಸುವುದನ್ನು ನೆಹೆಮೀಯನ ಪುಸ್ತಕದಲ್ಲಿ ನಾವು ಗಮನಿಸುವವರಾಗಿದ್ದೇವೆ. ಹೀಗೆ ನೆಹೆಮೀಯನ ನಾಯಕತ್ವದಲ್ಲಿ ಇಸ್ರಾಯೇಲರು ದುರಸ್ತಿ ಮಾಡಿದ ಮೊದಲನೇ ಬಾಗಿಲೇ ಕುರಿ ಬಾಗಿಲು ಎಂಬುದನ್ನು ಈ ದಿನ ಓದಿರುವಂಥ ವಾಕ್ಯ ಭಾಗ ನೆಹೆಮೀಯನ ಪುಸ್ತಕ 3ನೇ ಅಧ್ಯಾಯ 1ನೇ ವಚನದಲ್ಲಿ ಕೇಳಿಸಿಕೊಂಡಿದ್ದೇವೆ. ಈ ಕುರಿ ಬಾಗಿಲು ಯೆರೂಸಲೇಮ್ ಪಟ್ಟಣದ 12 ಬಾಗಿಲುಗಳಲ್ಲಿ ಮೊದಲನೇ ಬಾಗಿಲು. ಹಾಗಾದರೆ ಯಾಕೆ ಈ ಕುರಿ ಬಾಗಿಲು? ಈ ಕುರಿ ಬಾಗಿಲಿನ ಉಪಯೋಗವೇನು? ಈ ಬಾಗಿಲಿಗೆ ಯಾಕೆ ಈ ಹೆಸರು ಇಡಲಾಗಿದೆ ಎಂಬುದಾಗಿ ಒಂದು ವೇಳೆ ನಾವು ಆಲೋಚಿಸುವುದಾದರೆ, ಪ್ರಿಯರೇ, ಇಸ್ರಾಯೇಲ್ಯರು ತಮ್ಮ ಪಾಪ ಪರಿಹಾರಕ್ಕಾಗಿ ದೇವಾಲಯದಲ್ಲಿ ಕುರಿಗಳನ್ನು ಯಜ್ಞವನ್ನಾಗಿ ಸಮರ್ಪಿಸುತ್ತಿದ್ದರು. ಇಸ್ರಾಯೇಲ್ಯರು ತಾವು ಸಮರ್ಪಿಸುವ ಯಜ್ಞದ ಕುರಿಗಳನ್ನು ಯೆರೂಸಲೇಮಿನ ದೇವಾಲಯಕ್ಕೆ ತೆಗೆದುಕೊಂಡು ಬರಬೇಕಾದರೆ ಈ ಕುರಿ ಬಾಗಿಲಿನಿಂದಲೇ ಹೊರತು ಮತ್ತಾವ ಬಾಗಿಲಿನಿಂದಲೂ ಅವರು ಪ್ರವೇಶಿಸುತ್ತಿರಲಿಲ್ಲ. ಯಾವ ರೀತಿಯಾಗಿ ಇಸ್ರಾಯೇಲರು ತಮ್ಮ ಪಾಪ ಪರಿಹಾರಕ್ಕಾಗಿ ಯಜ್ಞವನ್ನಾಗಿ ಸಮರ್ಪಿಸುವ ಕುರಿಗಳನ್ನು ಈ ಕುರಿ ಬಾಗಿಲಿನಿಂದಲೇ ತೆಗೆದುಕೊಂಡು ಪ್ರವೇಶಿಸುತ್ತಿದ್ದರೋ, ಅದೇ ರೀತಿಯಾಗಿ ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವ ದೇವರು ನೇಮಿಸಿದಂಥ ಯಜ್ಞದ ಕುರಿಮರಿಯಾದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಲೋಕದ ಮಾನವರ ಪಾಪ ಪರಿಹಾರಕ್ಕಾಗಿ ತನ್ನನ್ನು ಯಜ್ಞವನ್ನಾಗಿ ಶಿಲುಬೆಯ ಮರಣಕ್ಕೆ ಒಪ್ಪಿಸಿಕೊಡುವಾಗ ಈ ಕುರಿ ಬಾಗಿಲಿನಿಂದಲೇ ಆತನು ದೇವಾಲಯವನ್ನು ಪ್ರವೇಶಿಸಿದನು. ಈ ಕುರಿ ಬಾಗಿಲಿನಿಂದಲೇ ಗೋಲ್ಗೊತ್ತಾ ಗುಡ್ಡಕ್ಕೆ ಶಿಲುಬೆಯನ್ನು ಹೊತ್ತುಕೊಂಡು ಹೋದನು. ಆದುದರಿಂದ ಈ ಕುರಿ ಬಾಗಿಲು ರಕ್ಷಣೆಯ ಕುರಿತು ಮಾತಾಡುವಂಥದ್ದಾಗಿದೆ. ಆ ರಕ್ಷಣೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೇ ಎಂಬುದನ್ನು ಈ ಕುರಿ ಬಾಗಿಲು ಸಾರಿ ಸಾರಿ ಹೇಳುವಂಥದ್ದಾಗಿದೆ. ಪ್ರಿಯರೇ, ಯೆರೂಸಲೇಮಿನ 11 ಬಾಗಿಲುಗಳನ್ನು ಮುಚ್ಚಿ ಭದ್ರಪಡಿಸುವುದಕ್ಕೋಸ್ಕರ ಎಲ್ಲಾ ಬಾಗಿಲುಗಳಿಗೂ ತಿರುಗಣೆ ಅಗುಳಿಗಳನ್ನು ಮಾಡಿಸಿದ್ದರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಗಮನಿಸುತ್ತೇವೆ. ಆದರೆ ಈ ಕುರಿ ಬಾಗಿಲಿಗೆ ಮಾತ್ರ ತಿರುಗಣೆಯಾಗಲಿ ಅಗುಳಿಯಾಗಲಿ ಮಾಡಿಸಲಿಲ್ಲ. ಎಲ್ಲರಿಗೂ ಉಚಿತವಾದಂಥ ಯಾವ ತಡೆಯಿಲ್ಲದ ಪ್ರವೇಶ ಇತ್ತು ಎನ್ನುವಂಥದ್ದನ್ನು ಈ ಬಾಗಿಲು ಸಾರಿ ಹೇಳುವಂಥದ್ದಾಗಿದೆ. ಹಾಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಸರ್ವ ಜನರಿಗೂ ಉಚಿತವಾದ ರಕ್ಷಣೆಯನ್ನು ಅನುಗ್ರಹಿಸಿದ್ದಾನೆ ಎಂಬುದನ್ನು ಈ ಬಾಗಿಲು ಸಾರಿ ಹೇಳುವಂಥದ್ದಾಗಿದೆ. ಇನ್ನು ಈ ಬಾಗಿಲನ್ನು ಕಟ್ಟಿಸಿ ನಿಲ್ಲಿಸಿದವನು ಎಲಿಯಾಷೀಬನೆಂಬ ಮಹಾಯಾಜಕನು. ಅದೇ ರೀತಿಯಾಗಿ ಸರ್ವರಿಗೂ ಉಚಿತವಾದ ರಕ್ಷಣೆಯನ್ನು ಉಂಟು ಮಾಡಿದವನು ಮಹಾಯಾಜಕನಾದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಎಂಬುದಾಗಿ ಈ ಬಾಗಿಲು ಸಾರಿ ಹೇಳುವಂಥದ್ದಾಗಿದೆ. ಪ್ರಿಯರೇ, ಈ ದಿನ ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿರುವಂಥ ನಿನ್ನನ್ನ ಕುರಿತು ಈ ಬಾಗಿಲು ನೀನು ರಕ್ಷಣೆ ಹೊಂದಿದ್ದೀಯಾ ಎಂಬುದಾಗಿ ಪ್ರಶ್ನಿಸುವಂಥದ್ದಾಗಿದೆ. ಒಂದು ವೇಳೆ ಇಲ್ಲ ಎನ್ನುವುದಾದರೆ ಹಿಂದೆ ಈ ಕುರಿ ಬಾಗಿಲಿನಿಂದ ಪ್ರವೇಶಿಸಿ ನಿನಗಾಗಿ ಯಜ್ಞವಾದ ಯೇಸು ಕ್ರಿಸ್ತನನ್ನು ಜ್ಞಾಪಕ ಮಾಡಿಕೋ. ಆತನನ್ನು ನಿನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೋ. ಹಿಂದೆ ಈ ರಕ್ಷಣೆಯನ್ನು ಹೊಂದಿಕೊಂಡು ಮುಂದೆ ಬರಲಿರುವ ದೇವ ದಂಡನೆಯಿಂದ ನಿನ್ನನ್ನು ತಪ್ಪಿಸಿಕೋ. ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ಅತಿ ಪವಿತ್ರವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಉದಯ ಕಾಲದಲ್ಲಿ ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತಾಡುತ್ತಾ ಬಂದದಕ್ಕಾಗಿ ನಿನಗೆ ಸ್ತೋತ್ರ. ಹೌದು ಸ್ವಾಮಿ, ಇಡೀ ಲೋಕದ ಮಾನವರಿಗೆ ರಕ್ಷಣೆಯನ್ನು ಕೊಡುವುದಕ್ಕಾಗಿ ನೀನು ಯಜ್ಞದ ಕುರಿಯಾಗಿ ಕುರಿ ಬಾಗಿಲಿನ ಮೂಲಕವಾಗಿ ದೇವಾಲಯವನ್ನು ಪ್ರವೇಶಿಸಿ ಆ ಬಾಗಿಲಿನ ಮೂಲಕವಾಗಿ ಗೋಲ್ಗೊತ್ತಾ ಗುಡ್ಡಕ್ಕೆ ಶಿಲುಬೆಯನ್ನು ಹೊತ್ತುಕೊಂಡು ಹೋಗಿ ಲೋಕದ ಮಾನವರೆಲ್ಲರಿಗೂ ನೀನು ರಕ್ಷಣೆಯನ್ನುಂಟು ಮಾಡಿದ್ದಿ. ಆದುದರಿಂದ ಈ ಕುರಿ ಬಾಗಿಲು ರಕ್ಷಣೆ ಕುರಿತು ಮಾತಾಡುವಂಥದ್ದಾಗಿದೆ. ಈ ದಿನ ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿರುವಂಥ ಪ್ರಿಯರಲ್ಲಿ ಇನ್ನೂ ಯಾರಾದರೂ ರಕ್ಷಣೆ ಹೊಂದದೇ ಇರುವುದಾದರೆ ಹಿಂದೆ ನಿನ್ನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ರಕ್ಷಣೆಯನ್ನು ಹೊಂದಿಕೊಳ್ಳುವಂಥ ಕೃಪೆಗೆ ಅವರನ್ನು ನಡೆಸು ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ.
ಕರ್ತನೆ, ಈ ದಿನದ ನಮ್ಮೆಲ್ಲ ಸೇವಾ ಕಾರ್ಯಗಳನ್ನು, ನಮ್ಮ ಪ್ರಯಾಣಗಳನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ಈ ದಿನ ಜನ್ಮದಿನವನ್ನು ಕಂಡಂಥವರನ್ನ, ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ತಿರುವಂಥ ಪ್ರಿಯರನ್ನ ನಿನ್ನ ಆಶೀರ್ವಾದ ಮಾಡು. ಅವರ ಜೀವಿತದಲ್ಲಿ ಮತ್ತೊಂದು ಹೊಸ ವರ್ಷವನ್ನು ಅನುಗ್ರಹಿಸಿದ್ದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇವೆ. ಈ ಹೊಸ ವರ್ಷದುದ್ದಕ್ಕೂ ನಿನ್ನ ಶುಭವು, ನಿನ್ನ ಕೃಪೆಯು ನಿನ್ನ ಮಕ್ಕಳನ್ನು ಹಿಂಬಾಲಿಸಲಿ. ಚಿಂತೆಯಲ್ಲಿರುವಂಥವರಿಗೆ ಸಮಾಧಾನವನ್ನ, ದುಃಖದಲ್ಲಿರುವಂಥವರಿಗೆ ಸಂತೋಷವನ್ನ, ರೋಗದಲ್ಲಿರುವಂಥವರಿಗೆ ಆರೋಗ್ಯವನ್ನ, ನಿರಾಶೆಯಲ್ಲಿರುವಂಥವರಿಗೆ ನಿರೀಕ್ಷೆಯನ್ನು ದಯಪಾಲಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೇ, ಆಮೇನ್.